ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಬೆಂಗಳೂರಿನ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯಿತು ಅಂತ ಸರ್ಕಾರ ಅಂದರೆ ಮುಖ್ಯವಾಗಿ DCM DK ಶಿವಕುಮಾರ್ ಅವರು ಹೇಳಿದರು. BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಾವಧಿಯನ್ನು ನೇಪಥ್ಯಕ್ಕೆ ಸರಿಸಿ GBA ಅಸ್ತಿತ್ವಕ್ಕೆ ತಂದು ಒಂದು ಹೊಸದಾಗಿರುವಂಥ ಆಡಳಿತದ ಮಾದರಿಯನ್ನು ಬೆಂಗಳೂರಿಗೆ ಈ ಸರ್ಕಾರ ಪರಿಚಯಿಸಿತು. ಆದರೆ ವಾಸ್ತವದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರೋದರ ಮೂಲಕವಾಗಿ ಸಮಸ್ಯೆಗಳು ಬಗೆಹರಿದಿದೆಯಾ ಅನ್ನುವಂಥದ್ದು ಪ್ರಶ್ನೆ. ಎಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಬಗೆಹರಿತಾ ಇದೆ? ರಸ್ತೆ ಗುಂಡಿಗಳು ಸರಿಯಾಗಿ ಮುಚ್ತಾ ಇದ್ದಾರಾ? ಚರಂಡಿ ವ್ಯವಸ್ಥೆ ಸರಿಯಾಗ್ತಾ ಇದೆಯಾ? ಮೂಲಭೂತ ಸೌಕರ್ಯಗಳು ಬೆಂಗಳೂರಿನಲ್ಲಿ ಸುಸಜ್ಜಿತವಾಗ್ತಾ ಇದೆಯಾ ದಿನದಿಂದ ದಿನಕ್ಕೆ ಅನ್ನುವಂಥ ಪ್ರಶ್ನೆಗಳು, ಚರ್ಚೆಗಳು ಬೆಂಗಳೂರಿನಲ್ಲಿ ಸಹಜವಾಗಿ ನಡೀತಾನೇ ಇದೆ. ಆದರೆ ಈ ಪೈಕಿ ಅತ್ಯವಶ್ಯಕವಾಗಿ ಬೆಂಗಳೂರಿನ ಜನರಿಗೆ ಸಿಗಬೇಕಾಗಿರುವಂಥದ್ದು ಕುಡಿಯುವ ನೀರು, ಸರಿಯಾದ ರಸ್ತೆ ಮತ್ತು ಆರೋಗ್ಯ ಸೇವೆ. ಸೊ ಈ ಆರೋಗ್ಯ ಸೇವೆಯಲ್ಲಿ ಎಷ್ಟೇ ಕ್ರಾಂತಿ ಅಥವಾ ಎಷ್ಟೇ ಬದಲಾವಣೆ ಮಾಡಿದ್ರೂ ಕೂಡ ಜನರಿಗೆ ಬೇಕಾದ ಹಾಗೆ ಜನರಿಗೆ ಒಂದು ಉತ್ತಮ ಗುಣಮಟ್ಟದ ಸೇವೆಯನ್ನು ಕೊಡೋದಕ್ಕೆ ಭಾಳ ಕಷ್ಟಪಡಬೇಕಾಗುತ್ತೆ. ಅಂಥದ್ರಲ್ಲಿ ಇರುವಂಥ ಆಸ್ಪತ್ರೆಗಳನ್ನೇ ಮುಚ್ಚಿದ್ರೆ, ಇರುವಂಥ ಆ್ಯಂಬುಲೆನ್ಸನ್ನೇ ಸ್ಥಗಿತ ಮಾಡಿದ್ರೆ ಬಡವರು, ಬೆಂಗಳೂರಿನಲ್ಲಿರುವಂಥ ಕೂಲಿ ಕಾರ್ಮಿಕರು, ಬಡವರು, ದಿನಗೂಲಿ ಕೆಲಸಗಾರರು ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಳ್ಳೋದು ಸಹಜ. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದು ಹೆಚ್ಚು ಕಮ್ಮಿ 3 ತಿಂಗಳಾಗ್ತಾ ಬಂತು. 3 ತಿಂಗಳಾದರೂ ಕೂಡ ನಗರದಲ್ಲಿರುವಂಥ ಹೆರಿಗೆ ಆಸ್ಪತ್ರೆಗಳನ್ನು ಬಂದ್ ಮಾಡಿ ಕೂತಿದೆ. ಒಟ್ಟು GBA ವ್ಯಾಪ್ತಿ ಅಂದರೆ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 27 ಪಾಲಿಕೆ ಹೆರಿಗೆ ಆಸ್ಪತ್ರೆಗಳಿದ್ದಾವೆ, ಮ್ಯಾಟರ್ನಿಟಿ ಹೋಮ್ಗಳಿದ್ದಾವೆ. ಸೊ ಇವೆಲ್ಲವೂ ಕೂಡ ಬಡವರಿಗೆ, ದಿನಗೂಲಿ ಕಾರ್ಮಿಕರಿಗೆ, ಯಾರು ನಿರ್ಗತಿಕರಿರ್ತಾರೋ, ಯಾರಿಗೆ ಆರ್ಥಿಕವಾಗಿ ಬಲ ಇರಲ್ವೋ ಅವರು ಬಳಸುವಂತಹ ಆಸ್ಪತ್ರೆಗಳಿದು. ಹೆರಿಗೆ ಮಾಡಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖಾಸಗಿ ಆಸ್ಪತ್ರೆಗಳ ದರೋಡೆಗೆ ಅವರಿಗೆ ಹೋಗಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಅವರು ಪಾಲಿಕೆ ಹೆರಿಗೆ ಆಸ್ಪತ್ರೆಗಳಿಗೆ ಬಂದು ಹೆರಿಗೆಯನ್ನು ಮಾಡಿಸ್ಕೊಂಡು ಅವರ ಜೀವನವನ್ನು ಅವರು ಸಾಗಿಸುವಂಥದ್ದು. ಆದರೆ ಈ 27 ಹೆರಿಗೆ ಆಸ್ಪತ್ರೆಗಳ ಪೈಕಿ 10 ಹೆರಿಗೆ ಆಸ್ಪತ್ರೆಗಳನ್ನು ಹಂತವಾಗಿ ಮುಚ್ಚೋದ್ರೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಇದುವರೆಗೂ ಅದ್ರ ಬಗ್ಗೆ ಒಂದು ಮಾತು, ಅದನ್ನ ಏನಾಗಿದೆ ಅನ್ನುವಂಥದ್ದನ್ನು ಅವರು ಕೇಳೋದಕ್ಕೆ ಹೋಗಿಲ್ಲ. ಈ 10 ಹೆರಿಗೆ ಆಸ್ಪತ್ರೆಗಳು 10 ಪ್ರಮುಖ ಏರಿಯಾದಲ್ಲಿ ಇರುವಂಥ ಹೆರಿಗೆ ಆಸ್ಪತ್ರೆಗಳು, ಭಾಳ ಜನಸಂದಣಿ ಇರುವಂಥ ಹೆರಿಗೆ ಆಸ್ಪತ್ರೆಗಳು. ನಿನ್ನೆ ನ್ಯೂಸ್ 18ನ ತಂಡ ಚಾಮರಾಜಪೇಟೆ ಬಳಿ ಇರುವಂಥ ಶಿರ್ಸಿ ಸರ್ಕಲ್ ಬಳಿ ಇರುವಂತಹ ಹೆರಿಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿತ್ತು. ಎಷ್ಟು ಅಧ್ವಾನ ಆಗೋಗಿದೆ, ಅದು ಮುಚ್ಚಿ 3-4 ವರ್ಷ ಆಗೋಗಿದೆ. ಈ 3-4 ವರ್ಷದಿಂದ ಆ ಚಾಮರಾಜಪೇಟೆ ಸುತ್ತಮುತ್ತಲಿರುವಂಥ ಅಷ್ಟು ಜನರು, ಸಾರ್ವಜನಿಕರು ಖಾಸಗಿ ಆಸ್ಪತ್ರೆಗೆ ಹೆರಿಗೆ ಮಾಡಿಸೋದಕ್ಕೆ ಅವರು ಡಿಪೆಂಡ್ ಆಗಿದ್ದಾರೆ. ಸೊ ಅಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಎಂಥ ಬಿಲ್ ಆಗುತ್ತೆ, ಯಾವ ಥರದ್ದು ಹಣವನ್ನು ದೋಚಿಬಿಡ್ತಾರೆ ಬಡವರಿಂದ. ಬಡವರು ಅಂತಲ್ಲಿ ಯಾರೇ ಹೋದ್ರು ಅವ್ರಿಗೆ ಬಡವರು ಶ್ರೀಮಂತರು ಲೆಕ್ಕ ಇಲ್ಲ. ಅವ್ರ ಬಿಲ್ ಏನಿದೆ ಅವ್ರಿಗೆ ಕಿತ್ಕೊಂಡೇ ಕಳಿಸೋದು ಅವರು. ಸೊ ಅಂಥ ಪರಿಸ್ಥಿತಿ ಜನರಲ್ಲಿ, ಸಾರ್ವಜನಿಕರಲ್ಲಿ ಇರುವಂಥದ್ದು. ಇಷ್ಟಾದರೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅದನ್ನು ಗಣನೆಗೆ ತಗೊಳ್ತಾ ಇಲ್ಲ. ಏನಾಗ್ತಿದೆ ಅನ್ನೋಂಥದ್ದು ಹೋಗಿ ಚೆಕ್ ಮಾಡ್ತಾ ಇಲ್ಲ. ಒಂದು ದುರಸ್ತಿ ಕಾರ್ಯವನ್ನು ಮಾಡಿ ಆ ಆಸ್ಪತ್ರೆಗಳನ್ನು ಸುಸಜ್ಜಿತಗೊಳಿಸ್ಬೋದು. ಫಾರ್ ಎಕ್ಸಾಂಪಲ್, ನಾನೀಗ ಹೇಳಿದ ಹಾಗೆ ಚಾಮರಾಜಪೇಟೆಯ ಆ ಪಾಲಿಕೆ ಹೆರಿಗೆ ಆಸ್ಪತ್ರೆ ಏನಿದೆ, ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಇರುವಂಥದ್ದು. ಅಲ್ಲಿ ಅದು ಸಂಪೂರ್ಣ ಸುಮಾರು ಒಂದು 50-60 ವರ್ಷ ಹಿಂದೆ ಕಲ್ಲಿನಿಂದ ಕಟ್ಟಿರುವಂಥ ಬಿಲ್ಡಿಂಗ್ ಇರುವಂಥ ಹೆರಿಗೆ ಆಸ್ಪತ್ರೆ ಅದು, ಅದರ ಕಟ್ಟಡ. ಸೊ ಅದನ್ನು ದುರಸ್ತಿ ಮಾಡೋದಕ್ಕೆ ಪಾಲಿಕೆ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಚಾಮರಾಜಪೇಟೆ ಇಲ್ಲಿರುವಂಥ ಜನ ಪರದಾಡ್ತಾ ಇದ್ರಿ. ಕೇವಲ ಚಾಮರಾಜಪೇಟೆಯಲ್ಲಿ ಆಜಾದ್ ನಗರ ಇರ್ಬೋದು, ಅಥವಾ ಪೊಬ್ಬತ್ತಿ ಹೆರಿಗೆ ಆಸ್ಪತ್ರೆ ಇರ್ಬೋದು, ಜಯನಗರ ಹೆರಿಗೆ ಆಸ್ಪತ್ರೆ ಇರ್ಬೋದು, ಶಾಂತಿನಗರ ಹೆರಿಗೆ ಆಸ್ಪತ್ರೆ ಇರ್ಬೋದು. ಹೀಗೆ 10 ಹೆರಿಗೆ ಆಸ್ಪತ್ರೆಗಳನ್ನು ಇವರು ಬಂದ್ ಮಾಡಿ ಕೂತಿರೋದ್ರಿಂದ ಸಾರ್ವಜನಿಕರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದನ್ನು ಪಾಲಿಕೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೇವಲ ಹೆರಿಗೆ ಆಸ್ಪತ್ರೆ ಕಥೆಗಳು ಮಾತ್ರ ಅಲ್ಲ, BBMP ಅಂದರೆ ಹಳೆ BBMP ಮತ್ತು ಈಗಿನ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂತಹ PHC ಸೆಂಟರ್ಗಳಿರ್ಬೋದು, ಅಥವಾ ಜನರಲ್ ಹಾಸ್ಪಿಟಲ್ಗಳಿರ್ಬೋದು, ಅಥವಾ ಹೆರಿಗೆ ಆಸ್ಪತ್ರೆಗಳಿರ್ಬೋದು, ಈ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಸೇವೆ ನೀಡ್ತಾ ಇದ್ದಂತಹ 16 ಆಂಬ್ಯುಲೆನ್ಸ್ಗಳನ್ನು ಕೂಡ ಸ್ಥಗಿತ ಮಾಡಲಾಗಿದೆ. ಅಲ್ಲಿನ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿಲ್ಲ 3-4 ತಿಂಗಳಿಂದ. ಗಾಡಿಗಳಿಗೆ ಅಂದರೆ ವಾಹನಗಳಿಗೆ ಡೀಸೆಲ್ ಹಾಕೋದಕ್ಕೆ ದುಡ್ಡು ಬಿಡುಗಡೆ ಮಾಡಿಲ್ಲ, ಅನುದಾನ ಕೊಟ್ಟಿಲ್ಲ. ಸೊ ಎಲ್ಲ ಕಾರಣದಿಂದಾಗಿ ಆಂಬ್ಯುಲೆನ್ಸ್ಗಳು ಕೂಡ ಮೂಲೆ ಗುಂಪಾಗ್ತಾ ಇದೆ, ತುಕ್ಕು ಹಿಡಿತಾ ಇದೆ.
ಕಾರ್ಪೊರೇಷನ್ ಸರ್ಕಲ್ ಬಳಿನೇ 3-4 ಆಂಬ್ಯುಲೆನ್ಸ್ಗಳನ್ನ ಪಾಲಿಕೆ ಅಧಿಕಾರಿಗಳು ತಗೊಂಡೋಗಿ ನಿಲ್ಲಿಸಿದ್ದಾರೆ. ಜನರಿಗೆ ಉಚಿತವಾಗಿ ಸೇವೆಯನ್ನ ಒದಗಿಸ್ತಾ ಇದ್ದಂತ ಆಂಬ್ಯುಲೆನ್ಸ್ಗಳು ಅದನ್ನು ಕೂಡ ಕರೆಕ್ಟ್ ಆಗಿ ಮಾನಿಟರ್ ಮಾಡಿ ಸಾರ್ವಜನಿಕರ ಸೇವೆಗೆ ಉಚಿತವಾಗಿ ನೀಡೋದಕ್ಕೆ ಪಾಲಿಕೆ ಅಧಿಕಾರಿಗಳಿಗೆ, GB ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಯಾಕೆ ಬೇಕು ಈ ಆಡಳಿತ ವ್ಯವಸ್ಥೆ, ಯಾಕೆ ಬೇಕು ಸರ್ಕಾರ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ. ನಿನ್ನೆ ಚಾಮರಾಜಪೇಟೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಇದನ್ನೇ ಹೇಳಿದ್ರು. ಕೇವಲ ಒಂದು ಹೆರಿಗೆ ಆಸ್ಪತ್ರೆಯನ್ನು ಇವರಿಗೆ ದುರಸ್ತಿ ಮಾಡ್ಕೊಳ್ಳೋದಕ್ಕಾಗಲ್ಲ, ಒಂದು ಆಂಬ್ಯುಲೆನ್ಸ್ಗಳನ್ನ ಡೀಸೆಲ್ ಹಾಕ್ಸೋಕ್ಕಾಗಲ್ಲ, ಆ ಡ್ರೈವರ್ಗಳಿಗೆ ಸಂಬಳ ಕೊಡೋಕ್ಕಾಗಲ್ಲ ಅಂತಂದ್ರೆ ಯಾಕೆ ಬೇಕು GBA, ಯಾಕೆ ಬೇಕು ಪಾಲಿಕೆ ಅಧಿಕಾರಿಗಳು, ಯಾಕೆ ಬೇಕು ಸರ್ಕಾರ, ಯಾಕೆ ಬೇಕು ನಮಗೆ ಶಾಸಕರು ಅನ್ನುವಂಥ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮಾಧ್ಯಮದಲ್ಲಿ ವರದಿ ಆಗ್ತಾ ಇದೆ, News 18 ಇದ್ರ ಬಗ್ಗೆ ವರದಿ ಮಾಡಿದೆ. ಇಷ್ಟೆಲ್ಲ ಆದರೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ತುಂಬಾ ಗಡತ್ತಾಗಿ ತಿಂದು ಗಡತ್ತಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದೆಲ್ಲ ನಮಗೆ ಸಂಬಂಧಪಟ್ಟಿದ್ದೆ ಅಲ್ಲ ಅಂತಾನೆ ಅವ್ರಿಗೆ ಅನ್ನಿಸ್ತಾ ಇದೆ. ಬಹಳ ಗಂಭೀರವಾಗಿರುವಂಥ ವಿಚಾರ. ಹೆರಿಗೆ ಆಸ್ಪತ್ರೆ ಇರುವಂಥದ್ದು, ಸರ್ಕಾರಿ ಹೆರಿಗೆ ಆಸ್ಪತ್ರೆ ಇರಬೇಕಾಗಿರುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದು ಅವ್ರಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಅವರ ಹೆಂಡತಿಯರು, ಅವ್ರ ಮಕ್ಕಳೆಲ್ಲ ಭಾಳ ಒಳ್ಳೊಳ್ಳೆ ಹಾಸ್ಪಿಟ್ಲಲ್ಲಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ತಗೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಅವ್ರ ಜೀವನ ಅವ್ರು ಸಾಗಿಸ್ತಾರೆ. ಇಲ್ಲಿ ಬೆಂಗಳೂರಿನಲ್ಲಿರುವಂಥ ದಿನಗೂಲಿ ಕಾರ್ಮಿಕರ ಕಥೆ ಏನಾಗಬೇಕು, ಬಡವರ ಕಥೆ ಏನಾಗಬೇಕು, ಈ ವಲಸೆ ಕಾರ್ಮಿಕರ ಕಥೆ ಏನಾಗಬೇಕು, ನಿರ್ಗತಿಕರ ಕಥೆ ಏನಾಗಬೇಕು, ಅವರೊಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಅವರು ಬದುಕ್ತಾ ಇರುವಂಥ, ದಿನಕ್ಕೆ 250, 300, 400 ಇಂಥ ಮೆಟ್ರೋಪಾಲಿಟನ್ ಸಿಟಿಯಲ್ಲೇ ದಿನಕ್ಕೆ ಈಗ 400 ರೂಪಾಯಿ ಕೂಲಿ ಸಿಕ್ಕರೆ ಭಾಳ ದೊಡ್ಡದು. ಅಂಥ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಉಚಿತವಾಗಿ ಸೇವೆಯನ್ನು ಕೊಡುವಂತಹ ಈ ಹೆರಿಗೆ ಆಸ್ಪತ್ರೆಗಳನ್ನು ಬಂದ್ ಮಾಡಿ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಆಂಬ್ಯುಲೆನ್ಸ್ಗಳನ್ನು ಸ್ಥಗಿತ ಮಾಡಿ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಯಾವ ಸೀಮೆಯ ಆಡಳಿತ ವ್ಯವಸ್ಥೆಯನ್ನು ಇವರು ನೀಡ್ತಾ ಇದ್ದಾರೆ ಬೆಂಗಳೂರಿನ ಜನರಿಗೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಆದಷ್ಟು ಬೇಗ GB ಅಧಿಕಾರಿಗಳು, ಅದರ ವ್ಯಾಪ್ತಿಯಲ್ಲಿರುವಂಥ 5 ನಗರ ಪಾಲಿಕೆ ಅಧಿಕಾರಿಗಳು, ಕಮಿಷನರ್ಗಳು, ಜಾಯಿಂಟ್ ಕಮಿಷನರ್ಗಳು, ಝೋನಲ್ ಕಮಿಷನರ್ಗಳು ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಆದಷ್ಟು ಬೇಗ ಹೆರಿಗೆ ಆಸ್ಪತ್ರೆಗಳನ್ನ ಬೇಗ ಓಪನ್ ಮಾಡಬೇಕು. ಆಂಬ್ಯುಲೆನ್ಸ್ಗಳ ಕಾರ್ಯವನ್ನ ಮತ್ತೆ ಅವರು ಶುರು ಮಾಡಬೇಕು. ಈ 108 ಸೇವೆ ಏನಿದೆ ಆಂಬ್ಯುಲೆನ್ಸು, ಸೊ ಈ 108 ಆಂಬ್ಯುಲೆನ್ಸ್ಗಳಲ್ಲೂ ಕೂಡ ಅಗತ್ಯ ಸಮಯಕ್ಕೆ ಬರೋದಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಪಾಲಿಕೆ ಆಂಬ್ಯುಲೆನ್ಸ್ಗಳು ಬಹಳ ದೊಡ್ಡ ಸಹಾಯ ಆಗ್ತಾ ಇತ್ತು. ಅದು ಕೂಡ ಉಚಿತ. ಖಾಸಗಿ ಆಂಬ್ಯುಲೆನ್ಸ್ಗಳನ್ನ ಬಾಡಿಗೆ ಕರಿಬೇಕು ಅಂತಂದ್ರೆ ಅವರು ಕೂಡ 10,000, 15,000, 20,000 ರೂಪಾಯಿ ದುಡ್ಡು ತಗೊಳ್ತಾರೆ. ಕನಿಷ್ಠ 4-5 ಸಾವಿರ ರೂಪಾಯಿ ಇಲ್ಲದೆ ಅವ್ರು ಹತ್ರ 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವ್ರು ಬರೋದೇ ಇಲ್ಲ. ಸೊ ಈ 4-5 ಸಾವಿರ ರೂಪಾಯಿ ಕೊಡಕ್ಕೆ ಬಡವರಿಗೆ ಆಗುತ್ತಾ, ನಿರ್ಗತಿಕರಿಗೆ ಆಗುತ್ತಾ, ಕೂಲಿ ಕಾರ್ಮಿಕರಿಗೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಪಾಲಿಕೆ ಅಧಿಕಾರಿಗಳು, GB ಅಧಿಕಾರಿಗಳು ತಮಗೆ ತಾವೇ ಹಾಕೊಂಡು ಆದಷ್ಟು ಬೇಗ ಎಲ್ಲ ಅವ್ಯವಸ್ಥೆಗಳನ್ನ ಸರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.